ಚದುರಂಗಕ್ಕೆ ಸ್ವಾಗತ. ನಾನು ನವಿತಾ ಜಿನ್. ಇವತ್ತಿನ ಚದುರಂಗದಲ್ಲಿ ಎಂದಿನಂತೆ ಎರಡು ಪ್ರಮುಖ ವಿದ್ಯಮಾನಗಳ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಮೊದಲನೇದಾಗಿ ಈಗಾಗಲೇ ಇರಾನ್ ಇಸ್ರೇಲ್ ನಡುವಿನಂತಹ ಯುದ್ಧದಲ್ಲಿ ಅಮೆರಿಕ ಆಲ್ರೆಡಿ 5 ದಿನದ ಕದನ ವಿರಾಮ ಘೋಷಣೆ ಮಾಡಿದೆ. ಆದರೆ ಇದನ್ನು ಇರಾನ್ ಒಂದು ಕಡೆ ಒಪ್ತಾ ಇಲ್ಲ. ಆದರೆ ಇದೀಗ ಬಂದಿರುವ ಮಾಹಿತಿಯ ಪ್ರಕಾರ ಮಾತುಕತೆಗಳು ನಡೀತಾ ಇದೆ. ಹಾಗಾದ್ರೆ ಈ ಮಾತುಕತೆಗಳು ಸಕ್ಸಸ್ ಆಗುತ್ತಾ? ಯುದ್ಧ ನಿಂತ್ರೆ ಭಾರತದ ಮೇಲೆ ಆಗುವಂತಹ ಪರಿಣಾಮಗಳು ಏನೇನು? ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಚಿತ್ರರಂಗದ ಎರಡನೇ ಸ್ಟೋರಿಯಲ್ಲಿ IPL ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಎಲ್ಲಾ ಸಿದ್ಧತೆಗಳು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಆದ್ರೆ ಒಂದಷ್ಟು ಷರತ್ತುಗಳು ಕೂಡ ಇದೆ. ಆ ಷರತ್ತುಗಳು ಏನು ಅನ್ನುವ ಮಾಹಿತಿಯನ್ನ ಕೊಡ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ನೋಡೋಣ ಚದುರಂಗದ ಹೆಡ್ಲೈನ್ಸ್. ಕದನ ವಿರಾಮ ಅನ್ನುತ್ತಲೇ ಮುಗಿಬಿದ್ದ ಕ್ಷಿಪಣಿಗಳು. ಇರಾನ್ ಇಸ್ರೇಲ್ನಲ್ಲಿ ದಾಳಿ, ಸ್ಫೋಟ, ಭೀಕರತೆಗೆ ಸಾಕ್ಷಿಯಾಗ್ತಿವೆ ದೃಶ್ಯಗಳು. ಸಂಧಾನ ಮಾತುಕತೆ ಪ್ರಸ್ತಾಪದ್ದೇ ಗೊಂದಲ. ಟ್ರಂಪ್ ಖಮೇನಿ ಮಾತುಕತೆಯ ಕುತೂಹಲ. ಕೇಂದ್ರ ಸರ್ಕಾರದಿಂದಲೂ ಅಲರ್ಟ್. ಕಾಲ್ ತುಳಿತದ ಕೇಸ್ ಬಳಿಕ ಚಿನ್ನಸ್ವಾಮಿಯಲ್ಲಿ ಪಂದ್ಯ. ಶನಿವಾರ ಉದ್ಘಾಟನಾ ಪಂದ್ಯಕ್ಕೆ ಸಿದ್ಧತೆ. RCB ಪೊಲೀಸರಿಂದ ಮುಂಜಾಗ್ರತೆ. ಮಧ್ಯಪ್ರಾಚ್ಯದಲ್ಲಿ ನಿರಂತರ ದಾಳಿ, ಧ್ವಂಸ. ಕದನ ವಿರಾಮ ಅಂತ ಹೇಳಿದ್ರು ಕೂಡ ನಿಲ್ತಾ ಇಲ್ಲ ದಾಳಿ. ತೈಲ, ಚಿನ್ನ, ಬೆಳ್ಳಿ ಎಲ್ಲವೂ ದುಬಾರಿ ಆಗುತ್ತಾ? ಇದುವೇ ಚದುರಂಗದ ಮೊದಲ ಸ್ಟೋರಿ. ಯುದ್ಧ ನಿಲ್ಲೋದ್ಯಾವಾಗ? ಈಗಾಗಲೇ ಇರಾನ್, ಇಸ್ರೇಲ್ ಹಾಗೆಯೇ ಅಮೆರಿಕ ನಡುವಿನ ಯುದ್ಧ ಆರಂಭ ಆಗಿ 24 ದಿನಗಳೇ ಕಳೆದಿದೆ. ಇಂತಹ ಸಂದರ್ಭದಲ್ಲಿ ಯುದ್ಧ ವಿರಾಮದ ಘೋಷಣೆಯನ್ನೇನೋ ಟ್ರಂಪ್ ಮಾಡಿದ್ರು. ಆದ್ರೆ ಇರಾನ್ ಇದಕ್ಕೆ ಸುತರಾಮ್ ಒಪ್ಪಿರ್ಲಿಲ್ಲ. ನಾವು ಹೇಳೇ ಇಲ್ಲ, ನಾವು ಮಾತುಕತೆಗೆ ಹೋಗೇ ಇರಲಿಲ್ಲ, ಇದನ್ನ ತಯಾರಿ ಮಾಡ್ಕೊಳ್ಳೋದಕ್ಕೋಸ್ಕರ ಅಮೆರಿಕ ಈ ರೀತಿಯಾಗಿ ಹೇಳ್ತಾ ಇದೆ ಅನ್ನುವಂತಹ ವಿಚಾರವನ್ನ ಇರಾನ್ ಹೇಳ್ತಾನೆ ಬಂತು. ಆದ್ರೆ ಇದೀಗ ಮಾತುಕತೆಗೆ ಇರಾನ್ ಒಪ್ಕೊಂಡಿದೆಯಾ ಅನ್ನುವ ಪ್ರಶ್ನೆ. ಆದ್ರೆ ಮಾತುಕತೆ, ಕದನ ವಿರಾಮದ ಈ ಒಂದು ಸಂದರ್ಭದಲ್ಲೇ ಇರಾನ್ ಇಸ್ರೇಲ್ ಆಗಸದಲ್ಲಿ ಬೆಂಕಿಯ ಸುರಿಮಳೆ ಆಗ್ತಾ ಇದೆ. ಕದನ ವಿರಾಮದ ಮಾತುಗಳು ಆಗ್ತಾ ಇರುವ ಸಂದರ್ಭದಲ್ಲೇ ಒಂದ್ ಕಡೆ ದಾಳಿಗಳು ನಿಲ್ತಾ ಇಲ್ಲ. ಆಗಸದಲ್ಲಿ ಬೆಂಕಿಯ ಸುರಿಮಳೆಯನ್ನ ಸುರಿಸ್ತಾ ಇದೆ ಇರಾನ್ ಹಾಗೇನೆ ಇಸ್ರೇಲ್. ಈ ಎರಡೂ ದೇಶಗಳಲ್ಲೂ ಕೂಡ ಇನ್ನೂ ವಾರ್ ಕಂಟಿನ್ಯೂ ಆಗ್ತಾನೇ ಇದೆ. ತೈಲ, ಶಸ್ತ್ರಾಸ್ತ್ರ ಘಟಕಗಳು ಕೂಡ ಧ್ವಂಸ ಆಗಿದೆ. ದಾಳಿಯ ಪರಿಣಾಮ ಇದೀಗ ಮತ್ತಷ್ಟು ಭೀಕರವಾಗಿ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಅಲರ್ಟ್ ಆಗಿದ್ದು ಸೇನಾ ಪಡೆಗಳೊಂದಿಗೆ ಇವತ್ತು ಸಚಿವರ ಸಭೆಯನ್ನ ಮಾಡಿದ್ದಾರೆ. ಈಗಾಗಲೇ ರಕ್ಷಣಾ ಸಚಿವರು ಈ ಒಂದು ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಏನೇನು ಆಗಬಹುದು, ಯಾವ ರೀತಿಯಾಗಿ ಪರಿಣಾಮವನ್ನು ಭಾರತ ಎದುರಿಸಬೇಕಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನ ಕೂಡ ಮಾಡಿದ್ದಾರೆ. ಸೇನಾ ಪಡೆಗಳೊಂದಿಗೆ ಸಚಿವರು ಸಭೆಯನ್ನ ನಡೆಸಿದ್ದು ಇರಾನ್ ಇಸ್ರೇಲ್ ದಾಳಿಯ ಭೀಕರತೆ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಆಗಸ್ಟ್ನಲ್ಲಿ ಬೆಂಕಿಯುಂಡೆಗಳನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಒಂದು ಕಡೆ ಅಮೆರಿಕ 5 ದಿನದ ಕದನ ವಿರಾಮದ ಮಾತಾಡ್ತಾ ಇದೆ. ಇರಾನ್ ಮತ್ತೊಂದು ಕಡೆ ನಾವು ಮಧ್ಯಸ್ಥಿಕೆ ಮಾಡಿ ಅಂತ ಹೇಳೇ ಇಲ್ಲ, ನಾವು ಹೋಗೇ ಇಲ್ಲ ಅನ್ನುವ ವಿಚಾರವನ್ನ ಹೇಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಯುದ್ಧದ ಭೀಕರತೆ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ತೈಲ ಘಟಕಗಳ ಮೇಲೆ ಆಗಿರ್ಬೋದು ಅಥವಾ ಇಂಧನ ಘಟಕಗಳ ಮೇಲೆ ಯಾವುದೇ ಕಾರಣಕ್ಕೂ ದಾಳಿ ಮಾಡಬಾರದು ಅಂತ ಹೇಳ್ತಾ ಇದ್ರು ಕೂಡ ಯುದ್ಧ ನಿಲ್ತಾ ಇಲ್ಲ. ಮಧ್ಯಪ್ರಾಚ್ಯ ಈ ಹಿನ್ನೆಲೆಯಲ್ಲಿ ಧಗಧಗಿಸ್ತಾ ಇದೆ. ಏನೆಲ್ಲ ಆಗ್ತಾ ಇದೆ ಈ ಕ್ಷಣದ ಬೆಳವಣಿಗೆಗಳು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಈಗಾಗಲೇ ಯುದ್ಧದ ಭೀಕರತೆ ಇನ್ನೂ ಕೂಡ ಜಾಸ್ತಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಇರಾನ್ನ 2 ಇಂಧನ ಕೇಂದ್ರಗಳನ್ನೇ ಗುರಿಯಾಗಿಸಿಕೊಂಡು ಇದೀಗ ಮತ್ತೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಯುದ್ಧ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಯುದ್ಧ ಆಗ್ತಾನೇ ಇದೆ. ಇಸ್ಫಹಾನ್ ಹಾಗೇನೆ ಕೋರಂ ಶಹರ್ ತೈಲ ಘಟಕದ ಮೇಲೆ ಈಗಾಗಲೇ ದಾಳಿಯನ್ನ ಮಾಡಲಾಗಿದ್ದು, ತೈಲ ಘಟಕಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಬಾರ್ದು ಅಂತ ಕೇವಲ ಹೇಳಿದ್ದು ಬಾಯಿ ಮಾತಲ್ಲಿ ಮಾತ್ರನ? ಮಾತುಕತೆಯ ವಿಚಾರದಲ್ಲಿ ಬಂದ್ರೆ ಅಥವಾ ಈ ಒಂದು ಕಾರ್ಯಾಚರಣೆಯ ವಿಚಾರದಲ್ಲಿ ಬಂದ್ರೆ ಯಾವುದು ಕೂಡ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಇಂಧನ ಕ್ಷೇತ್ರದ ಮೇಲೆ ದಾಳಿ ಮಾಡಲ್ಲ ಅಂತ ಹೇಳ್ತಾನೆ ಇಂಧನ ಕ್ಷೇತ್ರದ ಮೇಲೇನೆ, ವಿದ್ಯುತ್ ಸ್ಥಾವರಗಳ ಮೇಲೇನೆ ದಾಳಿಯನ್ನ ನಡೆಸಲಾಗ್ತಾ ಇದೆ. ಕುವೈತ್ ಮೇಲೆ ಕ್ಷಿಪಣಿ ದಾಳಿಯನ್ನ ಇರಾನ್ ಮಾಡಿದೆ. ಡ್ರೋನ್ಗಳಿಂದ ಕುವೈತ್ ಮೇಲೆ ಇರಾನ್ ದಾಳಿಯನ್ನ ಕಂಟಿನ್ಯೂಸ್ ಆಗಿ ಈಗಾಗಲೇ ಮಾಡ್ತಾ ಇದೆ. ಈಗ ಇರಾನ್ ಕ್ಷಿಪಣಿ ಡ್ರೋನ್ ದಾಳಿಯನ್ನ
ಮಾಡಿದಂತಹ ಸಂದರ್ಭದಲ್ಲಿ ಅದನ್ನ ಇಸ್ರೇಲ್ ಹೊಡೆದುರುಳಿಸಿದೆ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗಿದೆ. ವಿದ್ಯುತ್ ಪ್ರಸರಣದ ಘಟಕದ ಮೇಲಿನ ದಾಳಿಯಿಂದ ಇದೀಗ ವಿದ್ಯುತ್ತೇ ಕಟ್ ಆಗಿದೆ. ಇದರಲ್ಲೇ ಹೇಳಿರೋದು ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ಮಾಡಬಾರ್ದು, ಸ್ಟಾಪ್ ಮಾಡಬೇಕು ಅಂತ ಹೇಳಿ. ಆಗ್ತಾ ಇರೋದೇನು? ವಿದ್ಯುತ್ ಸ್ಥಾವರಗಳ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇದೆ. ಇನ್ನು ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಕೂಡ ಮಾಡಿದೆ. ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಮಿಲಿಟರಿ ನೆಲೆಗಳ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡಲಾಗಿರುವಂತದ್ದು. ಇಸ್ರೇಲ್ ಮಿಲಿಟರಿ ನೆಲೆಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಆದ್ರೆ ಈ ಸಂದರ್ಭದಲ್ಲಿ ಇಸ್ರೇಲ್ ಮಿಲಿಟರಿಯ ಹಲವು ಯೋಧರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ಇನ್ನು ಇಸ್ರೇಲ್ನ ಜೆರುಸಲೆಂ ಮೇಲೆ ಕೂಡ ಇರಾನ್ ದಾಳಿಯನ್ನ ಮಾಡಿದೆ. ಇರಾನ್ ಯಾವುದೇ ಕಾರಣಕ್ಕೂ ಈ ಯುದ್ಧವನ್ನ ನಿಲ್ಲಿಸುವ ಹಾಗೆ ಕಾಣಿಸ್ತಾ ಇಲ್ಲ. ಬೃಹತ್ ಕಟ್ಟಡದ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಈಗಾಗಲೇ ಇಸ್ರೇಲ್ನಲ್ಲಿ ಯಾವ ರೀತಿಯಾಗಿ ಸಮಸ್ಯೆಗಳು ಉಂಟಾಗ್ತಾ ಇದೆ, ತಾವು ಏನು ಮಾಡಿದ್ರೂ ಕೂಡ ಇರಾನ್ ಬಗ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿಯನ್ನ ಇರಾನ್ ಆ ರೀತಿಯ ಸಿಚುವೇಶನ್ ತಂದೊಡ್ತಾ ಇದೆ. ಇನ್ನು ಬ್ಯಾಲಿಸ್ಟಿಕ್ ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದಲೂ ಕೂಡ ಇರಾನ್ ದಾಳಿಯನ್ನ ಮಾಡ್ತಾ ಇದ್ದು ನಿರಂತರವಾಗಿ ದಾಳಿ ಆಗ್ತಾ ಇದೆ. ಆ ಭೀಕರತೆಯನ್ನ ದೃಶ್ಯಗಳು ಕೂಡ ಸಾರಿ ಸಾರಿ ಹೇಳ್ತಾ ಇದೆ. ಇನ್ನು ಅಮೆರಿಕ ಇಂಧನ ಟ್ಯಾಂಕರ್ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಅಮೆರಿಕ ಹೇಳಿದಂತಹ ಮಾತನ್ನ ಯಾವ ದೇಶವೂ ಒಪ್ಕೊಳ್ಳುವ ರೀತಿ ಕಾಣಿಸ್ತಾ ಇಲ್ಲ. ಕಾರಣ ಅಮೆರಿಕ ಯಾವಾಗ ಸತ್ಯ ಹೇಳುತ್ತೆ, ಯಾವಾಗ ಸುಳ್ಳು ಹೇಳುತ್ತೆ, ಅಮೆರಿಕ ನಿಜವಾಗ್ಲೂ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದೆಯಾ, ಎಲ್ಲವೂ ಕೂಡ ಗೊಂದಲದ ಗೂಡಾಗಿ ಮಾರ್ಪಾಡು ಮಾಡಿರುವಂಥದ್ದು ಅಮೆರಿಕ ಅಧ್ಯಕ್ಷರ ಕ್ಷಣದ ಸ್ಟೇಟ್ಮೆಂಟ್ಗಳು. ಇನ್ನು ಪರ್ಷಿಯನ್ ಕೊಲ್ಲಿಯಲ್ಲಿ IRGCಯ ಪಡೆ ಅಟ್ಯಾಕ್ ಅನ್ನು ಕೂಡ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಈ ಒಂದು ಅಟ್ಯಾಕ್ನಿಂದ ಸಾಕಷ್ಟು ರೀತಿಯಾದಂತಹ ಎಫೆಕ್ಟ್ ಕೂಡ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸಮುದ್ರದಲ್ಲಿ US ಇಂಧನ ಟ್ಯಾಂಕರ್ ಅನ್ನೇ ಇದೀಗ ಇರಾನ್ ಉಡೀಸ್ ಮಾಡಿರೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಹೆಜ್ಬುಲ್ಲಾ ಮೇಲೆ ಇಸ್ರೇಲ್ ಇದೀಗ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಪ್ರತಿ ದಾಳಿಗಳು ನಿರಂತರವಾಗಿ ನಡೀತಾ ಇರುವಂಥದ್ದು. ಇರಾನ್ ಕೂಡ ದಾಳಿ ಮಾಡ್ತಾ ಇದೆ, ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಸೌತ್ ಬೈರುತ್ನ 7 ಪ್ರದೇಶಗಳ ಮೇಲೆ ಇಸ್ರೇಲ್ ಕೂಡ ಅಟ್ಯಾಕ್ ಅನ್ನ ಈಗಾಗಲೇ ನಡೆಸಿರುವಂಥದ್ದು. ಈ ಸಂದರ್ಭದಲ್ಲಿ ಹಲವು ಕಟ್ಟಡಗಳು ಧ್ವಂಸ ಆಗಿದೆ. ಈ ಒಂದು ದಾಳಿಯಲ್ಲೇ 2 ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇನ್ನು ಇಸ್ರೇಲ್ನ ಟೆಲ್ ಅವೀವ್ನ ಕಟ್ಟಡಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಈಗಾಗಲೇ ಇರಾನ್ ದಾಳಿಯನ್ನು ಕೂಡ ಮಾಡಿದ್ದನ್ನು ನಾವು ಗಮನಿಸಬಹುದು. ಬ್ಯಾಲಿಸ್ಟಿಕ್ ಕ್ಷಿಪಣಿ ಘಟಕಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಈ ಘಟಕಗಳು ಈಗಾಗಲೇ ಧ್ವಂಸ ಆಗಿರೋದನ್ನು ಕೂಡ ನಾವು ಗಮನಿಸಬಹುದು. ಇನ್ನು ಈ ಒಂದು ದಾಳಿಯಲ್ಲಿ 6 ಜನರಿಗೆ ಗಾಯ ಆಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಆತಂಕವನ್ನ ಉಂಟು ಮಾಡ್ತಾ ಇರೋದು. ಶಾಂತಿಯ ಒಂದು ಪ್ರಸ್ತಾಪ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಕದನ ವಿರಾಮದ ವಿಚಾರಗಳು ಬರ್ತಾ ಇದ್ರೆ ಆ ಯಾವುದೇ ರೀತಿಯ ಬೆಳವಣಿಗೆಗಳು ಈಗ ಕಾಣಿಸ್ತಾ ಇಲ್ಲ. ಈಗಾಗಲೇ ಅಮೆರಿಕ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಒಂದು ಡೆಡ್ಲೈನ್ ಅನ್ನ ಕೊಟ್ಟಿದ್ರು ಇರಾನ್ಗೆ. 48 ಗಂಟೆಗಳ ಡೆಡ್ಲೈನ್ ಕೂಡ ಇತ್ತು. ಜೊತೆಗೆ ಶಾಂತಿ ಮಾತುಕತೆ ವಿಚಾರದಲ್ಲಿ 5 ದಿನಗಳ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು. ಹಾಗಾದ್ರೆ ಈ ಟ್ರಂಪ್ ಡೆಡ್ಲೈನ್ ನ ರಹಸ್ಯ ಏನು, ಯಾವ ಕಾರಣಕ್ಕಾಗಿ ಈ ವಿಚಾರವನ್ನ ಅಮೆರಿಕ ಹೇಳಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಇರಾನ್ಗೆ ನಿನ್ನೆ ಈಗಾಗಲೇ ಟ್ರಂಪ್ ಕೊಟ್ಟಂತಹ 5 ದಿನಗಳ ಡೆಡ್ಲೈನ್ ನ ಹಿಂದೆ ಅಮೆರಿಕ ಒಂದು ದೊಡ್ಡ ಮೆಗಾ ಪ್ಲಾನ್ ಅನ್ನೇ ಮಾಡಿಕೊಂಡಿದೆ ಅನ್ನುವಂತಹ ವಿಶ್ಲೇಷಣೆಗಳು ನಡೀತಾ ಇದೆ. ಪಶ್ಚಿಮ ಏಷ್ಯಾದಲ್ಲಿ ತನ್ನ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳಬೇಕು ಅನ್ನುವಂತಹ ಕಾರಣಕ್ಕಾಗಿಯೇ ಟ್ರಂಪ್ ಈ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಉಪಾಯವನ್ನ ಮಾಡಿಕೊಂಡೇ 5 ದಿನದ ಸಮಯಾವಕಾಶವನ್ನ ಮಾಡಿಕೊಂಡಿರುವಂಥದ್ದು. ಶುಕ್ರವಾರದ ಒಳಗೆ ಪಶ್ಚಿಮ ಏಷ್ಯಾಕ್ಕೆ ಅಮೆರಿಕದ ನೌಕಾಪಡೆ ಎಂಟ್ರಿ ಆಗಲಿದೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಯಾವ ರೀತಿಯ ಯುದ್ಧ ಉಂಟಾಗುತ್ತೋ ಗೊತ್ತಿಲ್ಲ. ಆ ರೀತಿಯ ಆತಂಕವನ್ನ ಈಗ ಎಲ್ಲಾ ರಾಷ್ಟ್ರಗಳು ಕೂಡ ನೋಡ್ತಾ ಇರುವಂಥದ್ದು. ಪಶ್ಚಿಮ ಏಷ್ಯಾದತ್ತ ಸಾವಿರಾರು ನೌಕಾಪಡೆಗಳು ಎಂಟ್ರಿ ಆಗಿ ಇರಾನ್ನ ಮೇಲೆ ಅಟ್ಯಾಕ್ ಮಾಡುವಂತಹ ಸಾಧ್ಯತೆಗಳಿದೆ. ಅದೇ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಯುದ್ಧ ಮಾಡೋದಕ್ಕಿಂತ ಮುಂಚೆ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತಹ ಹಿನ್ನೆಲೆಯಲ್ಲಿಯೇ ಅಮೆರಿಕ ಈ ಒಂದು ಕದನ ವಿರಾಮವನ್ನು ಘೋಷಣೆ ಮಾಡಿದ್ದು ಅನ್ನುವಂತಹ ವಿಶ್ಲೇಷಣೆಗಳು ನಡೀತಾ ಇದೆ. ತನ್ನ ಮಿಲಿಟರಿ ಶಕ್ತಿಯನ್ನೇ ಹೆಚ್ಚಿಸಿಕೊಳ್ಳೋದಕ್ಕೆ ಟ್ರಂಪ್ ಈ ಒಂದು ಮಾರ್ಗವನ್ನು ಅನುಸರಿಸುವುದು. ಇಸ್ರೇಲ್ ಸೇನಾಪಡೆಗಳು ಕೂಡ ಹಾರ್ಮುಜ್ ಸುತ್ತ ಈಗಾಗಲೇ ಜಮಾವಣೆಯನ್ನ ಮಾಡ್ಕೊಳ್ತಾ ಇವೆ, ಜಮಾವಣೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಇರಾನ್ಗೆ 5 ದಿನಗಳ ಡೆಡ್ಲೈನ್ ಅನ್ನು ಕೊಟ್ಟಿರುವ ಹಿಂದೆ ಇರುವಂತಹದ್ದು ಈ ರೀತಿಯಾದಂತಹ ಮೆಗಾ ಪ್ಲಾನ್ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಸ್ರೇಲ್ನ ಪ್ರಧಾನಿಯಾಗಿರುವಂತಹ ಬೆಂಜಮಿನ್ ನೇತನ್ಯಾಹು ಏನು ಹೇಳಿದ್ದಾರೆ ನೋಡೋಣ. Iran's air defenses have been rendered useless. Their navy is lying at the bottom of the sea. Today we hit the other part of their navy in the Caspian Sea. Their air force is nearly destroyed. As far as oil prices rising, spikes, you know what a spike is?
You know what a spike is? It goes up and goes down. The Americans are working very hard, and we're trying to help them in every way that we can, to open the straits of Hormuz. And if they succeed, which I think they will, then oil prices will come down. ಸೊ ದೊಡ್ಡ ಮಟ್ಟದ ಆತಂಕ ಅಂತೂ ಇದ್ದೇ ಇದೆ. ಯಾಕಂತ ಹೇಳಿದ್ರೆ ದೊಡ್ಡ ಮಟ್ಟದ ಯುದ್ಧ ಆಗತ್ತಾ, ಅದಕ್ಕಾಗಿ ಈ ಒಂದು ಕದನ ವಿರಾಮವನ್ನ ಮಾಡ್ಕೊಂಡಿರೋದು ಅಂತ ಹೇಳಿ ಇರಾನ್ ಕೂಡ ಬಗ್ತಾ ಇಲ್ಲ. ಆದ್ರೂ ಕೂಡ ಇದೀಗ ಇರಾನ್ ಈ ಕದನ ವಿರಾಮಕ್ಕೆ, ಶಾಂತಿ ಮಾತುಕತೆಗೆ ರೆಡಿಯಾ ಅನ್ನುವ ಪ್ರಶ್ನೆಗಳು ಕೂಡ ಇದೆ. ಸಾವಿರಾರು ನೌಕಾಪಡೆಯನ್ನ ಜಮಾವಣೆ ಮಾಡೋದಕ್ಕೆ ಅಮೆರಿಕ ಎಲ್ಲಾ ರೀತಿಯ ತಯಾರಿಯನ್ನ ಈಗಾಗಲೇ ಮಾಡ್ಕೊಂಡಿದೆಯಲ್ಲ, ಆ ರೀತಿಯ ತಯಾರಿಗೆ 5 ದಿನಗಳನ್ನ ಇಟ್ಕೊಂಡಿದೆಯಲ್ಲ, ಅದೇ ಒಂದು ಕಾರಣಕ್ಕಾಗಿಯೇ ಇರಾನ್ ಈಗ ಹೆದರ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಆ ಕಾರಣಕ್ಕಾಗಿಯೇ ಇದೀಗ ಈ ಒಂದು ಶಾಂತಿ ಮಾತುಕತೆಗೆ ಇರಾನ್ ಸಿದ್ಧ ಆಯ್ತಾ, ತಯಾರ ಆಯ್ತಾ ಅನ್ನೋದು, ಕೊಲ್ಲಿ ರಾಷ್ಟ್ರಗಳ ಯುದ್ಧ ಶಮನಗೊಳಿಸುವಂತಹ ಪ್ರಯತ್ನದಲ್ಲಿ ಇದೀಗ ಇರಾನ್ ಕೂಡ ಮುಂದಾಗಿದೆಯಾ? ಇರಾನ್ಗೂ ಯುದ್ಧ ಬೇಡವಾ? ಯಾಕಂದ್ರೆ ಒಂದ್ ಕಡೆಗೆ ನಾವು ಗಮನಿಸ್ತಾ ಹೋದ್ರೆ ಯುದ್ಧ ಮಾಡ್ತಾನೆ ಇದೆ. ಎಷ್ಟೇ ದಿನಗಳಿಂದ ಕೂಡ ಇರಾನ್ ಯುದ್ಧವನ್ನು ನಿಲ್ಲಿಸಬಹುದೇನೋ, ಶಾಂತಿ ಮಾತುಕತೆಗೆ ಮುಂದಾಗಬಹುದೇನೋ ಅನ್ನುವಂಥ ವಿಚಾರ ಇದ್ದ ಸಂದರ್ಭದಲ್ಲೇ ಇರಾನ್ ಮತ್ತೆ ಮತ್ತೆ ಅಟ್ಯಾಕ್ ಅನ್ನ ಮಾಡಿರುವಂಥದ್ದು, ಪ್ರತಿ ದಾಳಿಯಲ್ಲಿ ಪ್ರತಿರೋಧವನ್ನ ಬಲವಾಗಿ ಒಡ್ಡಿರೋದು. ಟ್ರಂಪ್ ಜೊತೆ ಮಾತುಕತೆಗೆ ಇದೀಗ ಮುಜ್ತಬಾ ಖಮೇನಿ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇರಾನ್ನ ಸರ್ವೋಚ್ಚ ನಾಯಕ ಆಗಿರುವಂತಹ ಮುಜ್ತಬಾ ಖಮೇನಿ ಇದೀಗ ಮಾತುಕತೆಗೂ ಕೂಡ ಮುಂದಾಗಿರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಟ್ರಂಪ್ ಷರತ್ತುಗಳನ್ನ ಖಮೇನಿ ಒಪ್ಪಿಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಈ ಸಂದರ್ಭದಲ್ಲಿ ಹಿಂದೆ ಕೂಡ ಇರಾನ್ ಕೂಡ ಅನೇಕ ಷರತ್ತುಗಳನ್ನ ಅಮೆರಿಕಗೆ ಹಾಕಿರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಯಾಕಂದ್ರೆ ಏನೇನು ಆಯ್ತು, ಸಾವು ನೋವುಗಳು ಆಯ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯ ಒಂದು ನಾಶ ಆಗದ ಹಾಗೆ, ಮುಂದಿನ ದಿನಗಳಲ್ಲಿ ಯುದ್ಧ ಆಗದ ಹಾಗೆ, ಪರಮಾಣು ವಿಚಾರಗಳು ಇವೆಲ್ಲವನ್ನ ಕೂಡ ಇರಾನ್ ಹೇಳ್ಕೊಂಡಿತ್ತು. ಸೊ ವೈಟ್ ಹೌಸ್ ಹಾಗೆ ಟೆಹರಾನ್ನ ನಡುವೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಕೂಡ ಆಗಿದೆ. ಆದ್ರೆ ಆ ಮಾತುಕತೆಯ ನಂತರ ಕೂಡ ನಾವು ದಾಳಿಗಳ ಆಗಿದ್ದನ್ನ ನಾವು ಗಮನಿಸಿದ್ವಿ. ಟ್ರಂಪ್ ಖಮೇನಿ ಜೊತೆ ನೇರ ಮಾತುಕತೆ ಸಕ್ಸಸ್ ಆಗತ್ತಾ ಅನ್ನುವಂತಹ ಪ್ರಶ್ನೆ ಈಗ ಇರುವಂಥದ್ದು. ಎಲ್ಲಾ ರಾಷ್ಟ್ರಗಳು, ಐರೋಪ್ಯ ರಾಷ್ಟ್ರಗಳು ಕೂಡ ಹೇಳ್ತಾ ಇದೆ, ಶಾಂತಿ ಮಾತುಕತೆಯನ್ನ ಮಾಡೋಣ, ಈ ಯುದ್ಧ ಬೇಡ, ಯುದ್ಧವನ್ನ ನಿಲ್ಲಿಸಿ ಅಂತ ಕೇಳ್ಕೊಳ್ತಾ ಇದೆ. ಬಟ್ ಏನಾಗತ್ತೆ ಕೊನೆಯದಾಗಿ ಈ ಮಾತುಕತೆ ಸಕ್ಸಸ್ ಆಗುತ್ತಾ ಇಲ್ವಾ, ಯುದ್ಧ ಕಂಟಿನ್ಯೂ ಆಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನೇ ಕೂಡ ಹುಟ್ಟು ಹಾಕಿರುವಂಥದ್ದು. ಹಾಗಾಗಿ ಈ ಹಿನ್ನೆಲೆಗೆ ಸಂಬಂಧಪಟ್ಟ ಹಾಗೆ ಈ ಮಾತುಕತೆ ಸಕ್ಸಸ್ ಆಗಲಿ ಅನ್ನೋದು ಎಲ್ಲ ದೇಶಗಳ ಆಶಯ ಕೂಡ, ಭಾರತ ಕೂಡ ಅದನ್ನೇ ಆಶಯ ಪಡ್ತಾ ಇದೆ. ಇನ್ನು ಈ ಒಂದು ಯುದ್ಧದ ಎಫೆಕ್ಟ್ನಿಂದಾಗಿ ಏನೆಲ್ಲ ಆಯಿತು ಅನ್ನೋದು ನಾವು ನೋಡಿದ್ದೀವಿ. ಒಂದು ವೇಳೆ ಯುದ್ಧ ನಿಂತರೆ ಏನಾಗಬಹುದು ಅನ್ನುವಂತಹ ಒಂದು ಕುತೂಹಲ ಕೂಡ ಇದೆ. ಸೊ ಈಗ ಯುದ್ಧ ನಿಲ್ತಾ ಇಲ್ಲ, ಯುದ್ಧ ನಿಲ್ಲದ ಪರಿಣಾಮವನ್ನು ನಾವು ನೋಡ್ತಾ ಹೋಗೋದಾದ್ರೆ ಕಚ್ಚಾ ತೈಲದ ಬೆಲೆ ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಆಲ್ರೆಡಿ ಅದರ ಎಫೆಕ್ಟ್ ನಾವು ಆಲ್ರೆಡಿ ಅನುಭವಿಸ್ತಾ ಇದ್ದೀವಿ. ಎಲ್ಲೆಲ್ಲಿ ಏನೇನು ಆಗಿದೆ, ಯಾವ ರೀತಿಯ ಪರಿಣಾಮವನ್ನು ಅಲ್ಲಿ ಮಾಡ್ತಾ ಇರುವಂತಹ ಯುದ್ಧದಿಂದ ನಾವಿಲ್ಲಿ ಅನುಭವಿಸ್ತಾ ಇರೋದು. ಕಚ್ಚಾ ತೈಲದ ಬೆಲೆಯಲ್ಲಿ 4% ಏರಿಕೆಯಾಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ತೈಲ ಬೆಲೆಯಲ್ಲಿ ಪ್ರಮುಖವಾಗಿ ಈಗಾಗಲೇ ಒಂದು ವೇಳೆ ಈ ಒಂದು ಯುದ್ಧ ಕಂಟಿನ್ಯೂ ಆಗ್ತಾನೆ ಹೋದ್ರೆ ಸಾಕಷ್ಟು ಸಂಕಷ್ಟಗಳನ್ನ ಎದುರಿಸಬೇಕಾಗತ್ತೆ. ಅದರಲ್ಲಿ ಎಸ್ಪೆಷಲಿ ನಾವಿಲ್ಲಿ ಗಮನಿಸಬೇಕಾಗಿರೋದು ಆಭರಣ ಪ್ರಿಯರಿಗೆ ದೊಡ್ಡ ಮಟ್ಟದ ಶಾಕ್ಗೆ ಒಳಗಾಗುವ ಸಾಧ್ಯತೆ ಇದೆ. ಚಿನ್ನ ಬೆಳ್ಳಿಯ ಬೆಲೆಯಲ್ಲಿ ಏರಿಕೆ ಆಗುವಂತಹ ಸಾಧ್ಯತೆಗಳಿದೆ. ನಿನ್ನೆ ಚಿನ್ನ ಬೆಳ್ಳಿಯ ಬೆಲೆಯಲ್ಲಿ ಕಡಿಮೆ ಆಯಿತು, ಆದರೆ ಅದರದ್ದೇ ಪರಿಣಾಮ ಅಲ್ಲ ಡಾಲರ್ನ ಮೌಲ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಬಟ್ ಈ ಒಂದು ಯುದ್ಧದಿಂದಾಗಿ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು 22 ಕ್ಯಾರೆಟ್ನ ಚಿನ್ನದ ಬೆಲೆ ನಿನ್ನೆ ನಾವು ಗಮನಿಸ್ತಾ ಹೋಗೋದಾದ್ರೆ 12,435 ರೂಪಾಯಿ ಆದರೆ ಇವತ್ತು ಅದರ ಬೆಲೆಯಲ್ಲಿ ಕೊಂಚ ಏರಿಕೆಯಾಗಿದೆ. 12,865 ರೂಪಾಯಿಗೆ ಏರಿಕೆ ಆಗಿರುವಂಥದ್ದು ಚಿನ್ನದ ಬೆಲೆಯಲ್ಲಿ. ಅದೇ ರೀತಿಯಾಗಿ ಬೆಳ್ಳಿಯ ಬೆಲೆ ಕೆಜಿಗೆ 2,35,000 ರೂಪಾಯಿಗೆ ಈಗಾಗಲೇ ಏರಿಕೆಯಾಗಿದೆ. ನಿನ್ನೆ 2,30,000 ರೂಪಾಯಿ ಇತ್ತು ಬೆಳ್ಳಿಯ ಬೆಲೆಯಲ್ಲಿ, ಇವತ್ತು ಕೂಡ 5,000ದಷ್ಟು ಅಂದರೆ 2,35,000ಕ್ಕೆ ಈಗ ಏರಿಕೆ ಆಗಿರೋದ್ರ ಮೂಲಕ ಮತ್ತೆ ಈ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಏರಿಕೆಯಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಹಾಗಾದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಚಿನ್ನ ಬೆಳ್ಳಿಯ ಮೇಲೆ ಆಗಿರ್ಬೋದು, ತೈಲಗಳ ಮೇಲೆ ಆಗಿರ್ಬೋದು, ರಸಗೊಬ್ಬರಗಳ ಮೇಲೆ ಆಗಿರ್ಬೋದು, ಇಡೀ ಭಾರತದ ಆರ್ಥಿಕತೆಯ ಮೇಲೆ ಹೇಗೆ ಪರಿಣಾಮವನ್ನು ಬೀರಬಹುದು, ಚಿನ್ನ ಬೆಳ್ಳಿಯ ಮೇಲೂ ಕೂಡ ಪರಿಣಾಮ ಬೀರಬಹುದಾ, ಇವೆಲ್ಲದರ ಬಗ್ಗೆ ಆರ್ಥಿಕ ತಜ್ಞರಾಗಿರುವ ರುದ್ರಮೂರ್ತಿಯವರು ಮಾತಾಡಿದ್ದಾರೆ. ಈ ಯುದ್ಧ ಇನ್ನ ಭೀಕರತೆಯನ್ನ ಪಡ್ಕೊಂಡ್ರೆ, ಒಂದು ಅವ್ರ 3 ಜನದ ನಡುವೆ ಏನು ಯುದ್ಧ, ಇವಾಗ USA ಇಸ್ರೇಲ್ ಒಂದ್ ಕಡೆ, ಇರಾನ್ ಒಂದ್ ಕಡೆ ಯುದ್ಧ ಮುಂದುವರೆದ್ರು ಕೂಡ ಇರಾನ್ ಒಂದು ಚೆನ್ನಾಗಿ ಗೊತ್ತಿದೆ, ಸ್ಟ್ರೈಟ್ ಆಫ್ ಹರ್ಮಾಸ್ ನನ್ನ ಕೈಲಿರೋದ್ರಿಂದ ನಾನು ಈ ಸ್ಟ್ರೈಟ್ ಆಫ್ ಹರ್ಮಾಸ್ ಅನ್ನು ಎಷ್ಟು ಕಂಟ್ರೋಲ್ ಮಾಡ್ತೀನೋ
ಇಡೀ ವಿಶ್ವದ ಎನರ್ಜಿ ಏನಿದೆ, ಕಚ್ಚಾ ತೈಲ ಆಗಿರ್ಬೋದು, LPG ಗ್ಯಾಸ್ ಆಗಿರ್ಬೋದು, ಇದನ್ನ ನಾನು ಕಂಟ್ರೋಲ್ ಮಾಡಬಹುದು ಅಂತ ಇರಾನ್ ಗೊತ್ತಿದೆ. ಸೊ ಇರಾನ್ ಬಳಿ ಮಿಲಿಟರಿ ಅಥವಾ ಅವ್ರ ಬಳಿ ಇರುವ ಮಿಸೈಲ್ಸ್ಗಳು, ಡಿಫೆನ್ಸ್ ಸಿಸ್ಟಮ್ಸ್ಗಳು ಅದೆಲ್ಲ ಅಮೆರಿಕ ಕಂಪೇರ್ ಮಾಡಿದ್ರೆ ಖಂಡಿತವಾಗ್ಲೂ ಕಡಿಮೆ ಇದೆ. ಆದ್ರೆ ಅಮೆರಿಕ ಬಳಿ ಸ್ಟ್ರೈಟ್ ಆಫ್ ಹಾರ್ಮಸ್ ಇಲ್ವಲ್ಲ, ಅಲ್ಲಿ ನೀವು ಚೋಕ್ ಮಾಡಿದಾಗ, ಆಮೇಲೆ ನಾನು ಈಗ ಹೇಳ್ತಾ ಇದ್ದೀನಿ ನಿಮಗೆ, ಇಲ್ಲಿ ಸ್ಟ್ರೈಟ್ ಆಫ್ ಹಾರ್ಮಸ್ ಅಲ್ಲಿ ಬರೀ ನಿಮಗೆ LPG ಮೂವ್ಮೆಂಟ್, ಕಚ್ಚಾ ತೈಲದ ಮೂವ್ಮೆಂಟ್ ಮಾತ್ರ ಅಲ್ಲ, ಅನೇಕ ಇಂಟರ್ನೆಟ್ಗಳು ಇಡೀ ವಿಶ್ವದಲ್ಲಿ ಇವತ್ತೇನ್ ನೀವು ನೋಡ್ತಾ ಇದ್ದೀರಾ, ಅನೇಕ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇನ್ ನೀವು ನೋಡ್ತಿದ್ದೀರಾ, ಅದೇ ಸ್ಟ್ರೈಟ್ ಆಫ್ ಹಾರ್ಮಸಿನ ಸಮುದ್ರದ 200 ಅಡಿ ಕೆಳಗಡೆ ಈ ಇಂಟರ್ನೆಟ್ ಕೇಬಲ್ಸ್ ಗಳೆಲ್ಲ ಇದೆ. ಮುಂದಿನ ದಿನಗಳಲ್ಲಿ ಏನಾನ ಇರಾನ್ ನಿರ್ಧಾರ ಮಾಡ್ಬಿಟ್ಟು, ನೀವು ಅಮೆರಿಕ ನಮ್ಗೆ ಇಷ್ಟೊಂದು ತೊಂದರೆ ಕೊಡ್ತೀರಾ, ಇಸ್ರೇಲ್ ಇಷ್ಟೊಂದು ತೊಂದರೆ ಕೊಡ್ತೀರಾ, ನಾನು ಸಿ ಒಳಗಡೆ ಇರುವಂತಹ ಏನು ಇಂಟರ್ನೆಟ್ಗೆ ಬೇಕಾದಂತಹ ಕೇಬಲ್ಸ್ ಗಳೆಲ್ಲ ಇದೆ ಅದನ್ನ ಕಟ್ ಮಾಡ್ತೀನಿ ಅಂತ ಏನಾನ ಮಾತನಾಡಿದ್ರೆ ನಿಮಗೆ ಎಷ್ಟು ಕ್ರೈಸಿಸ್ ಆಗತ್ತೆ ಅಂತ ಯೋಚನೆ ಮಾಡಿ. ಸೊ ದೊಡ್ಡ ಮಟ್ಟದ ಪರಿಣಾಮಗಳಂತೂ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಯುದ್ಧ ಇನ್ನೂ ಕೂಡ ಮುಂದುವರೆದ್ರೆ, ಈ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯದ ಯುದ್ಧ ಈಗಾಗಲೇ ಕಂಟಿನ್ಯೂ ಆದ್ರೆ ಮುಂದೇನು, ಆ ಒಂದು ಹಿನ್ನೆಲೆಯಲ್ಲಿಯೇ ಕೇಂದ್ರ ಕೂಡ ಈಗಾಗಲೇ ಅಲರ್ಟ್ ಆಗಿದೆ, ಮೀಟಿಂಗ್ಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಈಗ ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಭಾರತದ ಆರ್ಥಿಕತೆಯ ಮೇಲೆ ಪರಿಣಾಮ ಬಿದ್ದಿದೆ. ಈಗಾಗಲೇ ಪರಿಣಾಮ ಇಲ್ಲ ಅಂತ ಹೇಳಿದ್ರು ಕೂಡ ನಾವು ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಪರಿಣಾಮಗಳು ಒಂದೊಂದರ ಮೇಲೆ ಈಗಾಗಲೇ ಬೀರ್ತಾ ಇದೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಚ್ಚಾ ತೈಲ ಆಗಿರ್ಬೋದು, ಗ್ಯಾಸ್ ಪೂರೈಕೆ ಆಲ್ರೆಡಿ ವ್ಯತ್ಯಯ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇದುವೇ ಈಗ ಜನರಲ್ಲಿ ಆತಂಕಕ್ಕೆ ಕೂಡ ಕಾರಣ ಆಗಿರುವಂತದ್ದು. ಮುಂದೇನು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ. ಇನ್ನು ನಾಳೆ ಸಂಜೆ 5 ಗಂಟೆಗೆ ಸರ್ವಪಕ್ಷ ಸಭೆಯನ್ನ ಕೂಡ ಕೇಂದ್ರ ಸರ್ಕಾರ ಕರೆದಿದೆ. ಈ ಒಂದು ಸರ್ವಪಕ್ಷ ಸಭೆಯಲ್ಲಿ ಈ ಎಲ್ಲಾ ವಿಚಾರಗಳನ್ನ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವಂತಹ ಈ ಒಂದು ಯುದ್ಧದ ಬಿಕ್ಕಟ್ಟು, ಅದರಿಂದ ಭಾರತದ ಮೇಲೆ ಆಗುವಂತಹ ಪರಿಣಾಮಗಳು, ಯಾವ ರೀತಿಯಾಗಿ ಭಾರತ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ, ಈಗ ತೆಗೆದುಕೊಂಡಿರುವಂತಹ ಕ್ರಮಗಳು, ಅದರಿಂದ ಯಾವ ರೀತಿಯಾಗಿ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ, ಇವೆಲ್ಲದರ ಬಗ್ಗೆ ಕೂಡ ಸರ್ವಪಕ್ಷದ ಸಭೆಯಲ್ಲಿ ಮಾಹಿತಿಯನ್ನ ಅಥವಾ ಚರ್ಚೆಯನ್ನ ಮಾಡಲಾಗುತ್ತೆ. 3 ಸೇನಾ ಪಡೆಗಳೊಂದಿಗೆ ಈಗಾಗಲೇ ರಕ್ಷಣಾ ಸಚಿವರಾಗಿರುವ ರಾಜನಾಥ್ ಸಿಂಗ್ ಅವರು ಕೂಡ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಈ ಒಂದು ಮೀಟಿಂಗ್ ನಲ್ಲೂ ಕೂಡ ಈ ಎಲ್ಲಾ ವಿಚಾರಗಳು ಚರ್ಚೆಗೆ ಬಂದಿದೆ. ಇನ್ನು ಮುಂದೆ ಸೇನಾ ಪಡೆಗಳ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡಿದ್ದಾರೆ ಕೇಂದ್ರ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್. ಈ ಯುದ್ಧದ ವಿಸ್ತರಣೆ ಆದ್ರೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಕೂಡ ಈಗಾಗಲೇ ಚರ್ಚೆಯನ್ನ ನಡೆಸಲಾಗಿದೆ. ಈ ಒಂದು ಚರ್ಚೆ ಸಾಕಷ್ಟು ರೀತಿಯಾಗಿ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿದೆ. ಕಾರಣ ಭಾರತ ಮೊದಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಅನೇಕ ಪರ್ಯಾಯ ಮಾರ್ಗಗಳನ್ನು ಕೂಡ ಇಲ್ಲಿ ಅನುಸರಣೆ ಮಾಡಬೇಕಾಗುತ್ತೆ. ಸೊ ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಈಗ ಆಗಿರುವಂತಹ ಎಫೆಕ್ಟ್ಗಳು ಮುಂದೆ ಆಗದ ಹಾಗೆ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಕೂಡ ಈಗಾಗಲೇ ಕೇಂದ್ರದ ಮೇಲೆ ಇರುವಂಥದ್ದು ಅಥವಾ ನಮ್ಮ ದೇಶದ ಮೇಲೆ ಇರುವಂಥದ್ದು. ಇನ್ನು ಈ ಒಂದು ಯುದ್ಧದಿಂದ ಆಗಿರುವಂತಹ ಸಮಸ್ಯೆಗಳು, ಈ ಯುದ್ಧದಿಂದ ಆಗಿರುವಂತಹ ಪರಿಣಾಮಗಳು, ಭಾರತ ಹೇಗೆ ಮುನ್ನೆಚ್ಚರಿಕೆ ಆಲ್ರೆಡಿ ಕ್ರಮವನ್ನು ತೆಗೆದುಕೊಂಡಿದೆ, ಇವೆಲ್ಲದರ ಬಗ್ಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಸಭೆಯಲ್ಲಿ ಮಾತಾಡಿದ್ದಾರೆ. हमारी सरकार की कोशिश है कि ईंधन के किसी एक ही स्रोत पर ज्यादा निर्भरता न रहे. सरकार घरेलू गैस सप्लाई में LPG के अलावा PNG पर भी बल दे रही है. बीते दशक में देश में PNG कनेक्शन पर अभूतपूर्व काम हुआ है. बीते दिनों में इस काम को और तेज किया गया है. साथ ही LPG के घरेलू उत्पादन को भी बड़े पैमाने पर बढ़ाने का प्रयास किया जा रहा है. ಈಗಿನ ಪರಿಸ್ಥಿತಿಯಲ್ಲಿ ಭಾರತ ಕೇವಲ ಕೆಲವೇ ದೇಶಗಳ ಮೇಲೆ ಮಾತ್ರ ಯಾವುದಕ್ಕೂ ಕೂಡ ಡಿಪೆಂಡ್ ಆಗಿಲ್ಲ. ಹಾಗಂತ ಹೇಳಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳದಿದ್ರೆ ಅದರ ಪರಿಣಾಮವನ್ನು ಕೂಡ ಎದುರಿಸುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಟ್ ಎಲ್ಲಾ ದೇಶಗಳು ಈಗ ವಹಿಸ್ತಾ ಇರೋದು ಶಾಂತಿ ಸಿಗಲಿ, ಯಾವುದೇ ರೀತಿಯಾಗಿ ಯುದ್ಧ ಕಂಟಿನ್ಯೂ ಆಗೋದು ಬೇಡ, ಪರ್ಮನೆಂಟ್ ಆಗಿ ಈ ಒಂದು ಯುದ್ಧ ಇಲ್ಲಿಗೆ ಸ್ಟಾಪ್ ಆಗಲಿ ಅನ್ನುವಂತಹ ಆಶಯ ಏನು ಆಗತ್ತೆ ಅನ್ನೋದನ್ನ ಕಾದು ನೋಡೋಣ. ಇನ್ನು ಚದುರಂಗದ 2ನೇ ಸ್ಟೋರಿ, ಆನ್ಲೈನ್ ಟಿಕೆಟ್ ಎಲ್ಲವೂ ಮಾನಿಟರ್. ಉದ್ಘಾಟನಾ ಪಂದ್ಯಕ್ಕೆ ಸಜ್ಜಾಯಿತು ಚಿನ್ನಸ್ವಾಮಿ. ಪೊಲೀಸರು RCB ಸಿದ್ಧತೆ ಹೇಗಿದೆ? ಇದುವೇ ಚದುರಂಗದ 2ನೇ ಸ್ಟೋರಿ. IPL ಹವಾ. IPL ಪ್ರೇಮಿಗಳು, ಕ್ರಿಕೆಟ್ ಪ್ರೇಮಿಗಳು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಂತಹ, ಬಹಳ ಕಾತರದಿಂದ ಕಾಯ್ತಾ ಇರುವಂತಹ IPL ಹಬ್ಬ ಮತ್ತೆ ಬಂದೇ ಬಿಟ್ಟಿದೆ.
ಶನಿವಾರದಿಂದ IPL ಆರಂಭ ಆಗ್ತಾ ಇದೆ. ಇದಕ್ಕೂ ಮುಂಚೆ ಸಾಕಷ್ಟು ರೀತಿಯ ಅಡೆತಡೆಗಳು ಇದ್ವು, ಆದರೆ ಆ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಇದೀಗ IPL ಮ್ಯಾಚಸ್ ಆರಂಭ ಆಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಉದ್ಘಾಟನಾ ಪಂದ್ಯ ಕೂಡ ನಡೆಯುತ್ತೆ. ಉದ್ಘಾಟನಾ ಪಂದ್ಯ ಎಲ್ಲೇ ಅನ್ನುವಂತಹ ಪ್ರಶ್ನೆಗೂ ಕೂಡ ಕೆಲವೇ ದಿನಗಳ ಹಿಂದೆ ಉತ್ತರ ಕೂಡ ಸಿಕ್ಕಿತ್ತು. ಸೊ ಎಲ್ಲಾ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ, ಉದ್ಘಾಟನಾ ಮ್ಯಾಚ್ಗೆ ಸಜ್ಜಾಗ್ತಾ ಇದೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ. ಕಾಲ್ತುಳಿತ ಉಂಟಾಗಿತ್ತು ಕಳೆದ ವರ್ಷ. ಈ ಒಂದು ಕಾಲ್ತುಳಿತದ ಸಂದರ್ಭದಲ್ಲಿ 11 ಮಂದಿ ಸಾವನ್ನಪ್ಪಿದ್ರು. ಆ ಒಂದು ಕಳಂಕದಿಂದ ಮುಕ್ತವಾಗಿ ಇದೀಗ ಮತ್ತೆ IPL ಹವಾ ಆರಂಭ ಆಗ್ತಾ ಇದೆ. ಮೊದಲ ಪಂದ್ಯದಲ್ಲಿ, ಉದ್ಘಾಟನಾ ಪಂದ್ಯದಲ್ಲಿ SRH ವರ್ಸಸ್ RCB ನಡುವೆ ಮ್ಯಾಚ್ ನಡೆಯುತ್ತೆ. ಹಾಗಾದ್ರೆ ಈ IPL ಹವಾ ಯಾವ ರೀತಿಯಾಗಿದೆ, ಯಾವ ರೀತಿಗೆ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಳಾಗ್ತಾ ಇದೆ, ಏನೆಲ್ಲ ಷರತ್ತುಗಳು ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, IPL ಹವಾ ಈಗಾಗಲೇ ಆರಂಭ ಆಗಿದೆ. ಎಲ್ಲ IPL ಪ್ರೇಮಿಗಳು ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ, ಟಿಕೆಟ್ ಬಗ್ಗೆ ನೋಡ್ತಾ ಇದ್ದಾರೆ. ಹೀಗೆ ಶನಿವಾರದಿಂದ IPL ಸೀಸನ್ 19 ಹವಾ ಆರಂಭ ಆಗಲಿದೆ. IPL ಸೀಸನ್ 18 ನಲ್ಲಿ RCB ತಾವು ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿತ್ತು. ಈಗ ಮತ್ತೆ ಸೀಸನ್ 19 ಆರಂಭ ಆಗ್ತಾ ಇದೆ. ಉದ್ಘಾಟನಾ ಪಂದ್ಯಕ್ಕೆ ಸಜ್ಜಾಗ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಆಗಬೇಕು ಅನ್ನುವಂತಹ ನಿರೀಕ್ಷೆ ಇತ್ತು, ಆಸೆ ಇತ್ತು. ಅದೇ ರೀತಿಯಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಉದ್ಘಾಟನಾ ಮ್ಯಾಚ್ ನಡೆಯುತ್ತೆ. ಕಾಲ್ತುಳಿತದ ಕಳಂಕದಿಂದ ಮುಕ್ತವಾಗಿ ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಪಂದ್ಯಕ್ಕೆ ಕೂಡ ಸಜ್ಜ ಆಗ್ತಾ ಇದೆ. ಅದಕ್ಕೆ ಬೇಕಾದಂತಹ ತಯಾರಿಯನ್ನು ಆಲ್ರೆಡಿ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಒಂದ್ ಕಡೆ ಭದ್ರತೆ ಆಗಿರ್ಬೋದು, ಸಿದ್ಧತೆಗಳ ಬಗ್ಗೆ ಎಲ್ಲವನ್ನ ಕೂಡ ಕೂಲಂಕುಷವಾಗಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಸೊ RCB ಫ್ಯಾನ್ಸ್ ಮೆಚ್ಚಿನ ಪಿಚ್ ಓಪನಿಂಗ್ ಜಿದ್ದಾಜಿದ್ದಿಗೆ ಕೂಡ ರೆಡಿ ಆಗಿದೆ. RCB ವರ್ಸಸ್ SRH ನಡುವೆ ಮೊದಲ ಮ್ಯಾಚ್ ನಡೆಯುತ್ತೆ. ಯಾವ ತಂಡ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿರುತ್ತೋ ಅವರ ತವರಿನಲ್ಲೇ ಮ್ಯಾಚ್ ನಡೆಯೋದು ಸಾಮಾನ್ಯವಾಗಿ ನಡೆಯುವಂತಹ ಒಂದು ಸಂಪ್ರದಾಯ ಅಂತಾನೆ ಹೇಳ್ಬೋದು, ಅಥವಾ ಪ್ರತೀತಿ ಅಂತ ಹೇಳ್ಬೋದು. ಸೊ ಈಗ RCB ಈ ಹಿಂದೆ 18ನೇ ಸೀಸನ್ನಲ್ಲಿ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿತ್ತು. ಹಾಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಉದ್ಘಾಟನಾ ಪಂದ್ಯ ನಡಿಬೇಕು ಅನ್ನೋದಕ್ಕೆ ಸಾಕಷ್ಟು ಅಡೆತಡೆಗಳಿದ್ರೂ ಕೂಡ ಎಲ್ಲವೂ ನಿವಾರಣೆಯಾಗಿ ಇದೀಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಮ್ಯಾಚ್ ನಡೆಯುತ್ತೆ. RCB ವರ್ಸಸ್ ಸನ್ರೈಸರ್ಸ್ ಮಧ್ಯೆ ಶನಿವಾರ ಮೊದಲ ಪಂದ್ಯ ನಡೆಯುತ್ತೆ. ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 5 ಮ್ಯಾಚ್ಗಳು ಕೂಡ ನಡೆಯೋದಕ್ಕೆ ಇರುವಂಥದ್ದು. ಈಗಾಗಲೇ ಅದರ ವೇಳಾಪಟ್ಟಿ ಕೂಡ ಬಂದಿದೆ. ಆದರೆ ಇನ್ನು ಉಳಿದಂತೆ ಯಾವ್ಯಾವ ಮ್ಯಾಚ್ಗಳು ಎಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಇನ್ನೂ ಕೂಡ ತಂಡದವರು ಬಿಟ್ಟುಕೊಟ್ಟೇ ಇಲ್ಲ. ಅದರ ಜೊತೆಗೆ ಈ ಒಂದು ವಿಚಾರ ಯಾಕೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಕಾಲ್ತುಳಿತ ಆಗಿ 11 ಮಂದಿ ಸಾವನ್ನಪ್ಪಿದ್ರು. 11 ಮಂದಿ ಸಾವನ್ನಪ್ಪಿರುವಂಥದ್ದು ವಿಜಯೋತ್ಸವ ನಡೆಯೋದಕ್ಕೂ ಕೂಡ ಆ ನಂತರ ಅದನ್ನೇ ಒಂದು ದೊಡ್ಡ ಮಟ್ಟದ ಕಳಂಕವನ್ನ ಕೂಡ RCB ತಂಡ ಎದುರಿಸಬೇಕಾಯಿತು. ಕೇಸ್ಗಳು ಆಯಿತು, ಸಾಕಷ್ಟು ರೀತಿಯಾದಂತಹ ಅಪಮಾನಗಳು, ಜೊತೆಗೆ ಆ ಕುಟುಂಬದವರ ಕಣ್ಣೀರು, ಇವೆಲ್ಲವನ್ನ ನೋಡಿದ್ವಿ. ಇದೇ ಕಾರಣಕ್ಕಾಗಿ ಮೃತಪಟ್ಟಂತಹ 11 RCB ಫ್ಯಾನ್ಸ್ಗೆ ಗೌರವ ಸಲ್ಲಿಸುವಂತಹ ಹಿನ್ನೆಲೆಯಲ್ಲಿಯೇ RCB ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರಿಗಾಗಿಯೇ 11 ಸೀಟ್ಗಳನ್ನ ಸ್ಟೇಡಿಯಂನಲ್ಲಿ ರಿಸರ್ವ್ ಮಾಡಲಿರಾಗುತ್ತೆ. 11 ಮಂದಿಗೆ ಗೌರವವನ್ನು ಸೂಚಿಸುವಂತಹ ಹಿನ್ನೆಲೆಯಲ್ಲಿ RCBಯ ಪ್ರತಿ ಪಂದ್ಯದಲ್ಲೂ ಕೂಡ 11 ಸೀಟ್ ಖಾಲಿ ಬಿಡಲಾಗುತ್ತೆ. ಇದು ಮೃತಪಟ್ಟವರು ಯಾರು ಇದ್ದಾರೆ ಅವರಿಗೆ ಒಂದು ಕೊಡುವಂತಹ ಗೌರವ ಅಂತ ಹೇಳಿ ಪ್ರತಿ ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಆಟಗಾರರ ಜೆರ್ಸಿ ನಂಬರ್ ಕೂಡ 11 ಇರುತ್ತೆ. 11 ಮಂದಿ ಮೃತಪಟ್ಟಿದ್ರಲ್ಲ, ಆ ಹಿನ್ನೆಲೆಯಲ್ಲಿ ಪ್ರಾಕ್ಟೀಸ್ ಮ್ಯಾಚ್ನಲ್ಲೂ ಕೂಡ 11 ಅನ್ನುವಂತಹ ಜೆರ್ಸಿ ನಂಬರ್ ಇರುತ್ತೆ. ಆಟಗಾರರು ಕಪ್ಪು ಪಟ್ಟಿ ಕಟ್ಟಿಕೊಂಡೇ ಆಡುವ ಮೂಲಕ ಸಂತಾಪ ಸೂಚನೆಯನ್ನ ಕೂಡ ಇಲ್ಲಿ ನೀಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ RCB ತೆಗೆದುಕೊಂಡಂತಹ ನಿರ್ಧಾರ ಇದು. ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳುವ ಮೂಲಕ ಈಗಾಗಲೇ ಅಲರ್ಟ್ ಅನ್ನು ಕೂಡ ಮಾಡಲಾಗಿದೆ. ಮತ್ತೆ ಇಂತಹ ತಪ್ಪು ಆಗಬಾರ್ದು, ಯಾವುದೇ ರೀತಿ ಇಂತಹ ಸಮಸ್ಯೆಗಳು ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಈ ಸಲ ಕಂಪ್ಲೀಟ್ ಆಗಿ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿಯೇ ಈಗಾಗಲೇ ಏನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ, ಯಾವ ರೀತಿಯಾಗಿ ಪರಿಶೀಲನೆ ನಡೆಸಲಾಗಿದೆ ಅಂತ ನೋಡೋದಾದ್ರೆ, ಪೊಲೀಸರು ಆಲ್ರೆಡಿ ಬಂದೋಬಸ್ತನ್ನು ಕೂಡ ಕೈಗೊಂಡಿದ್ದಾರೆ. ತುಳಿತದ ಸಾಕಷ್ಟು ಪಾಠವನ್ನ ಕೂಡ ಇಲ್ಲಿ ಕಲ್ತಿದ್ದಾರೆ ಪೊಲೀಸರ ಮೇಲೇನೆ ಒಂದು ದೊಡ್ಡ ಮಟ್ಟದ ಆರೋಪ ಕೂಡ ಈ ಸಂದರ್ಭದಲ್ಲಿ ಬಂದಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಅವರೇ ಪರ್ಮಿಷನ್ ಅನ್ನ ಕೊಟ್ಟಿದ್ದು ಕಾರ್ಯಕ್ರಮಗಳನ್ನು ಕೈಗೊಂಡಿರಲಿಲ್ಲ ಅಂತ ಹೇಳಿ. ಸೊ ಈ ಪಂದ್ಯಕ್ಕೆ ಸರ್ಕಾರ ಅನುಮತಿ ನೀಡಿದ ಬಳಿಕ ಇದೀಗ ಬಂದೋಬಸ್ತ್ನ ಬಗ್ಗೆ ತಯಾರಿಯನ್ನು ಕೂಡ ಆಲ್ರೆಡಿ ಮಾಡಿಕೊಳ್ಳಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅಲ್ಲಿ ಪರಿಶೀಲನೆಯನ್ನ ನಡೆಸಲಾಗಿದೆ. ಕೇಂದ್ರ ವಿಭಾಗ ಪೊಲೀಸರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅಲ್ಲಿ ಕೈಗೊಂಡಿರುವಂತಹ ಭದ್ರತೆಗಳು ಯಾವ ರೀತಿಗೆ ಅರೇಂಜ್ಮೆಂಟ್ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ.
ಸ್ಟೇಡಿಯಂ ಸುತ್ತ ಹಾಗೇನೆ ಅಲ್ಲಿಗೆ ಬರುವಂತಹ ಎಂಟ್ರಿ ಆಗಿರಬಹುದು, ಎಕ್ಸಿಟ್ಗಳ ಬಗ್ಗೆ ಅಲ್ಲಿ ಕೈಗೊಳ್ಳಬೇಕಾದಂತಹ ಭದ್ರತೆಯ ಬಗ್ಗೆ ಕೂಡ ಆಲ್ರೆಡಿ ಪರಿಶೀಲನೆಯನ್ನ ಮಾಡಿದ್ದಾರೆ, ಚರ್ಚೆಯನ್ನ ಮಾಡಿದ್ದಾರೆ. ಹಿರಿಯ ಅಧಿಕಾರಿಗಳ ಗೈಡ್ಲೈನ್ಸ್ ಮೇಲೆ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ರೂಪುರೇಷೆಯನ್ನು ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಯಾವುದೇ ಸಣ್ಣ ಪುಟ್ಟ ಅವಘಡಗಳಿಗೂ ಕೂಡ ಈ ಸಲ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅವಕಾಶ ಕೊಡಬಾರ್ದು ಅನ್ನುವಂತಹ ರೀತಿಯಲ್ಲೇ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಅಣಕು ಪ್ರದರ್ಶನಗಳ ಮೂಲಕ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು. ಮಾಹಿತಿಯನ್ನು ಕೊಡುವಂತಹ ಹಿನ್ನೆಲೆಯಲ್ಲಿ ಪಂದ್ಯಗಳ ಟಿಕೆಟ್ನಲ್ಲೇ ನಮ್ಮ ಮೆಟ್ರೋ ಟಿಕೆಟ್ ಪ್ರಯಾಣದ ಕೂಪನ್ ಅನ್ನು ಕೂಡ ನೀಡಲಾಗುತ್ತೆ. ಯಾರು ಈ ಒಂದು ಟಿಕೆಟ್ ಅನ್ನು ಖರೀದಿಸ್ತಾರೋ ಅವರು ಮೆಟ್ರೋದಲ್ಲಿ ಪ್ರಯಾಣವನ್ನ ಮಾಡಬಹುದು. ಆ ಒಂದು ಮೆಟ್ರೋದಲ್ಲಿ ಅವರಿಗೆ ಪ್ರಯಾಣ ಮಾಡೋದಕ್ಕೆ ಫ್ರೀ ಕೂಡ ಇದೆ. ಕಬ್ಬನ್ ಪಾರ್ಕ್, MG ರೋಡ್ ಮೆಟ್ರೋ ನಿಲ್ದಾಣಗಳಲ್ಲಿ ಸಂಚಾರವನ್ನು ಕೂಡ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಮೆಟ್ರೋಗಳಲ್ಲಿ ಅವರಿಗೆ ಹೋಗೋದಕ್ಕೆ ಫ್ರೀ ಆದಂತಹ ಅವಕಾಶವನ್ನು ನೀಡಲಾಗಿದೆ. ಇನ್ನು ಈ ಒಂದು ಹಿನ್ನೆಲೆಯಲ್ಲಿ ಏನೆಲ್ಲ ಭದ್ರತೆಗಳನ್ನು ಕೈಗೊಳ್ಳಲಾಗಿದೆ ಅನ್ನೋದರ ಬಗ್ಗೆ ಜೊತೆಗೆ ಗೈಡ್ಲೈನ್ಸ್ ಒಂದಷ್ಟು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ ಪೊಲೀಸ್ ಆಯುಕ್ತರಾಗಿರುವ ಸೀಮಂತ್ ಕುಮಾರ್ ಸಿಂಗ್. 28 ಓಪನಿಂಗ್ಸ್ ಇರ್ತದೆ. 28 ಓಪನಿಂಗ್ಸಿಂದ ಜನಗೆ ಒಳಗೆ ಹೋಗ್ಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಇದು ನಮ್ಮ ಎಕ್ಸ್ಪರ್ಟ್ ಕಮಿಟಿ ಅವರೆಲ್ಲ ಸಜೆಷನ್ ಆದ ಮೇಲೆ ಎಲ್ಲ ಆಗಿ ನಿನ್ನೆ ನಿಮಗೆ ಗೊತ್ತಿದೆ ಒಂದು ಮಾಕ್ ಡ್ರಿಲ್ ಕೂಡ ಆಗಿದೆ. 26ನೇ ತಾರೀಕು ಇನ್ನೊಂದು ಮಾಕ್ ಡ್ರಿಲ್ ಇದೆ. QR ಕೋಡ್ ಇದು ಒಂದು ಡಿಟೇಲ್ ಆಗಿ ಆನ್ಲೈನ್ ಟಿಕೆಟ್ಸ್ ಇದೆ. ಮತ್ತು ಮೂವ್ಮೆಂಟ್ ಬಗ್ಗೆ ಇದು ವಿಶೇಷ ನಾವು ನಿಮ್ಮ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಎಲ್ಲ ಪಬ್ಲಿಕ್ಸ್ಗೆ ಕೂಡ. ಅಲ್ಲಿ ಮೆಟ್ರೋ ಜೊತೆಗೆ ನಮ್ಮ ಕ್ರಿಕೆಟ್ ಅಥಾರಿಟೀಸ್ ಅವರು RCB ಆಮೇಲೆ KSCA ಅವರೆಲ್ಲ ಅವ್ರದ್ದು ಅಗ್ರಿಮೆಂಟ್ ಆಗಿದೆ. ಅಲ್ಲಿ ಆ ಪ್ರಕಾರ ಪ್ರತಿಯೊಂದು ಟಿಕೆಟ್ ಜೊತೆಗೆ ಮೆಟ್ರೋದು ಫ್ರೀ ಇದೆ. ಅಂದರೆ ಯಾರ್ಯಾರು ಟಿಕೆಟ್ ಪರ್ಚೇಸ್ ಮಾಡ್ತಾರ ಮೆಟ್ರೋ ಫ್ರೀ ಟಿಕೆಟ್ ಇದೆ ಅದರಲ್ಲಿ. ಸೊ ದಯವಿಟ್ಟು ಯಾರ್ಯಾರ ಹತ್ರ ಟಿಕೆಟ್ ಇದ್ದರೆ ಮೆಟ್ರೋ ಮುಖಾಂತರ ಬಂದರೆ ಅಲ್ಲಿ ಅನುಕೂಲ ಆಗುತ್ತೆ. ಮತ್ತು ಮೆಟ್ರೋದು 2 ಸ್ಟೇಷನ್ ಇದೆ. ಎಲ್ಲರಿಗೂ ತಪ್ಪು ಕಲ್ಪಂದರೆ ಕಬ್ಬನ್ ಪಾರ್ಕ್ ಒಂದು ಸ್ಟೇಷನ್ ಇದೆ ಈ ಭಾಗದು, ಇನ್ನೊಂದು ಭಾಗ ಆಚೆದು MG ರೋಡ್ ಸ್ಟೇಷನ್ ಇದೆ. ಸೊ 2 ಸ್ಟೇಷನಲ್ಲಿ ಅಪ್ ಆ್ಯಂಡ್ ಡೌನ್ 2 ಸೇರಿದರೆ ಸಾಕಷ್ಟು ಜಾಗ ಇದೆ. IPL ಹಬ್ಬ ಆರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಟಿಕೆಟ್ನ ವಿಚಾರವನ್ನು ನಾವು ಗಮನಿಸ್ತಾ ಹೋದರೆ ಆನ್ಲೈನ್ ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಟಿಕೆಟ್ಗಳನ್ನು RCBಯ ಅಧಿಕೃತ ಆ್ಯಪ್ನಿಂದಾನೇ ಬುಕ್ ಮಾಡಬಹುದು. ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ RCBI ಮ್ಯಾನೇಜ್ಮೆಂಟ್ ಕೂಡ RCBI ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನೀವು ವಿವರವನ್ನು ಕೊಟ್ಟು ಬುಕ್ಕಿಂಗನ್ನು ಮಾಡಿಕೊಳ್ಳಿ ಅನ್ನುವ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ shop.royalchallengers.com ವೆಬ್ಸೈಟ್ ಮೂಲಕ ಕೂಡ ನೀವು ಆನ್ಲೈನ್ ಟಿಕೆಟನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಟಿಕೆಟ್ನ ಬೆಲೆ 2300ರಿಂದ 42,000ವರೆಗೂ ಕೂಡ ಲಭ್ಯ ಇದೆ. ಯಾವ ಅಮೌಂಟಲ್ಲಿ ನಿಮಗೆ ಟಿಕೆಟ್ ಬೇಕೋ ಅದನ್ನು ನೀವೇ ಆನ್ಲೈನ್ ಮುಖಾಂತರ ಪರ್ಚೇಸ್ ಮಾಡಬಹುದು. ಟಿಕೆಟ್ನ QR ಕೋಡ್ ಸ್ಕ್ಯಾನ್ ಮಾಡಿ ಸ್ಟೇಡಿಯಂ ಪ್ರವೇಶ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. 4 ಗಂಟೆಯ ಮುಂಚೆಯೇ ಗೇಟ್ಗಳು ಓಪನ್ ಇರುತ್ತೆ. ಈ ಒಂದು QR ಕೋಡ್ ಕೂಡ 6 ಗಂಟೆಯ ಮುಂಚೆ ಆ ಒಂದು ಟಿಕೆಟ್ಗಳಿಗೆ ಸಿಗುತ್ತೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಎಲ್ಲಾ ಪರಿಶೀಲನೆಯನ್ನು ಕೂಡ ಮಾಡಲಾಗಿದೆ. ಈ ವಿಚಾರದಲ್ಲಿ ಪಶ್ಚಿಮ ವಲಯ ಜಂಟಿ ಪೊಲೀಸ್ ಆಯುಕ್ತರು ವಂಶೀಕೃಷ್ಣ ಮಾತಾಡಿದ್ದಾರೆ. ನೋಡೋಣ. QR ಕೋಡ್ ಓನ್ಲಿ ಬಿಫೋರ್ 5 hours ಜನರೇಟ್ ಆಗುತ್ತೆ, ಮುಂದೆ ಜನರೇಟ್ ಆಗಲ್ಲ. ಸೊ ಟಿಕೆಟ್ ನಾವು ಫಿಸಿಕಲ್ ಪ್ರಿಂಟೆಡ್ ಟಿಕೆಟ್ಸ್ ಇರುವುದಿಲ್ಲ, ಓನ್ಲಿ ಆನ್ಲೈನ್ ಟಿಕೆಟ್ಸ್ ಇದಾವೆ. ಯಾರು ಪರ್ಚೇಸ್ ಮಾಡಿದ್ರು ಆನ್ಲೈನ್ ಪರ್ಚೇಸ್ ಮಾಡಬೇಕು, ಕ್ಯಾಶ್ ಪರ್ಚೇಸಸ್ ಇಲ್ಲ. ಆಮೇಲೆ ಟಿಕೆಟ್ ಖರೀದಿ ಮಾಡಿದ ಮೇಲೆ 5 ಗಂಟೆ ಬಿಫೋರ್ QR ಕೋಡ್ ವಿಸಿಬಲ್ ಆಗಿ ಜನರೇಟ್ ಆಗ್ತದೆ ಟು ದ ಮೊಬೈಲ್ ನಂಬರ್ ವಿಚ್ ಹ್ಯಾಸ್ ಬುಕ್ ದ ಟಿಕೆಟ್. ಸೊ ಟ್ರಾನ್ಸ್ಫರಬಲ್ ಇಲ್ಲ ಟಿಕೆಟ್, ಯಾರು ತಗೊಂತಾರೆ ಅವ್ರು ಬರಬೇಕು. ಪ್ಲಸ್ QR ಕೋಡ್ ಸ್ಕ್ಯಾನ್ ಮಾಡಿದ ಮೇಲೆ ಒನ್ ಟೈಮ್ ಯೂಸ್ ಇರ್ತದೆ ಸ್ಪೆಕ್ಟೇಟರ್. ಸೊ ಮಲ್ಟಿಪಲ್ ಎಂಟ್ರೀಸ್ ಪಾಸಿಬಲ್ ಇರಲ್ಲ. ಇವೆಲ್ಲ ಅವ್ರು ಮಾಡ್ಕೊಂಡಿರೋ ಸೆಕ್ಯೂರಿಟಿ ಫೀಚರ್ ನಾವು ಮಾಡಿದ್ದಾರೆ. ಆನ್ಲೈನ್ ಟಿಕೆಟ್ ಈಗಾಗಲೇ ಆರಂಭ ಆಗಿರುವಂಥದ್ದು. ಆದರೆ ಆನ್ಲೈನ್ ಟಿಕೆಟ್ ಸೇಲ್ ಮಾಡೋದಕ್ಕೆ ಆರಂಭ ಆದಂತಹ 1.5 ಗಂಟೆಯಲ್ಲೇ ಈಗಾಗಲೇ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಈ ಮೂಲಕ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಕ್ರೇಜ್ ಇದೆ ಅನ್ನೋದು.